ಗಂಗಾವತಿ ಮಾರ್ಗವಾಗಿ ಹೋಗುವ ಗಾಡಿ ಸಂಖ್ಯೆ 1654 ಯಶವಂತಪುರ ಜಂಕ್ಷನ್ ಸಿಂಧನೂರು ಎಕ್ಸ್‌ಪ್ರೆಸ್ ಸದ್ಯದಲ್ಲಿಯೇ 1ನೇ ಪ್ಲಾಟ್‌ಫಾರ್ಮ್ನಿಂದ ಹೊರಡಲಿದೆ. ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಹುಡುಗ SK ಸ್ವಾಸ್ತಿನಿ. ಇನ್ನೊಂದು ಹೊಸ ವ್ಲಾಗಲ್ಲಿ ಟೈಟಲ್ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಯಾವ ಟ್ರೈನ್ ಜರ್ನಿ ಅಂತ. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋದರೆ ನಾನು ಇವಾಗಿರೋದು ಯಶವಂತಪುರ ಜಂಕ್ಷನಲ್ಲಿ. ನನಗೆ ಇಳಿಬೇಕಿದ್ದ ಟ್ರೈನು ಸಿಂಧನೂರು. ಸೊ ನೀವು ಸಿಂಧನೂರು ಎಕ್ಸ್‌ಪ್ರೆಸ್ ನೋಡೋಕೆ ಹೋದರೆ ರೇಕ್ ಶೇರಿಂಗ್ ಮಾಡುತ್ತೆ. ನೀವು ಅಲ್ಲಿ ನೋಡ್ಬೋದು ಯಶವಂತಪುರ ವಿಜಯಪುರ, ಯಶವಂತಪುರ ಸಿಂಧನೂರು, ಯಶವಂತಪುರ ಹಿಂದೂಪುರ. ಸೊ ಯಶವಂತಪುರ ಹಿಂದೂಪುರ ಟೆನ್ಷನ್ ಇಲ್ಲ. ಯಶವಂತಪುರ ವಿಜಯಪುರ, ಯಶವಂತಪುರ ಸಿಂಧನೂರಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ ಗುರು. 1 ಅವರ್ ಇಂಟರ್ವಲಲ್ಲಿ ನಮ್ಮ ಟ್ರೈನ್ ಎರಡು ಬಿಡೋದು. ಯಶವಂತಪುರ ಸಿಂಧನೂರು ಅರೌಂಡ್ 8:25ಗೆ ಹೊರಟದೆ, ಮತ್ತು ಯಶವಂತಪುರ ವಿಜಯಪುರ ಅರೌಂಡ್ 9:30ಗೆ ಹೊರಟದೆ ಯಶವಂತಪುರದಿಂದ. ಮಾತಾಡೋಕೆ ಹೋದರೆ ಸದ್ಯಕ್ಕೆ ನಮ್ಮ ಯಶವಂತಪುರದಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ನಡೀತಿದೆ, ಸರಿನಾ, ರೀಡೆವಲಪ್ಮೆಂಟ್ ಕೆಲಸ ನಡೀತಿದೆ. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 5ಅಲ್ಲಿ ಡಿಸ್ಪ್ಲೇ ಬೋರ್ಡ್ಸು ಏನು ಸದ್ಯಕ್ಕೆ ಅವ್ರು ಹಾಕಿಲ್ಲ. ತುಂಬ ಕನ್ಫ್ಯೂಷನ್ ಆಗ್ತಿದೆ. ಸೊ ನೀವೇನಾದರೂ ಬರ್ತಿದ್ರೆ ದಯವಿಟ್ಟು ಕನ್ಫರ್ಮೇಷನ್ ತೊಗೊಳ್ಳಿ. ಸ್ಟಾಲ್ ವೆಂಡರ್ಸ್ ಇರ್ತಾರಲ್ಲ, ಅಂಗಡಿಯವರೆಲ್ಲ ಇರ್ತಾರಲ್ಲ, ಅವ್ರ ಹತ್ರ ಕನ್ಫರ್ಮೇಷನ್ ತೊಗೊಳ್ಳಿ. ಅದಾದಮೇಲೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅನೌನ್ಸ್ಮೆಂಟಲ್ಲೂ ಕನ್ಫರ್ಮೇಷನ್ ತೊಗೊಳ್ಳಿ. ಯಾಕಂದರೆ ನೀವು ಸುಮ್ಮನೆ ವಿಜಯಪುರ ಗಾಡಿಯಲ್ಲಿ ಕೂತ್ಕೊಂಡ್ಬಿಟ್ರೆ ಫಸ್ಟ್ ಇದು ಹೋಗ್ಬಿಡುತ್ತೆ ಪ್ಲ್ಯಾಟ್ಫಾರ್ಮಿಂದ. ಸೊ ಇದೊಂದು ಗಮನ ಇಲ್ಲಿ. ಮತ್ತು ನಾನು ಟ್ರಾವೆಲ್ ಮಾಡ್ತಿರೋದು ಇದು ಸ್ಲೀಪರ್ ಕ್ಲಾಸಲ್ಲಿ. ಇದರದ್ದು ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಎಲ್ಲ ನಾನು ನಿಮ್ಗೆ ಮುಂದೆ ತಿಳಿಸ್ತೀನಿ. ಆ್ಯಕ್ಚುಲಿ ಸಿಂಧನೂರು ರೀಚ್ ಆದಮೇಲೆ ಎಲ್ಲ ತೋರಿಸ್ತೀನಿ ಯಾವ್ಯಾವ ಮ್ಯಾನುಫ್ಯಾಕ್ಚರ್ ಕೋಚಸ್ ಎಲ್ಲ ಇರೋದು ಇದರಲ್ಲಿ. ನಾನು ನೋಡಿದ್ದೀನಿ, ಬಟ್ ಇವಾಗಲೇ ಮಾಡಿಬಿಟ್ರೆ ಜರ್ನಿ ನಿಮ್ಗೆ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಲೆಂದಿ ಆಗಿಬಿಡುತ್ತೆ ತುಂಬ ವೀಡಿಯೋ. ಸೊ ಸ್ವಲ್ಪ ಜರ್ನಿ ತೋರ್ಸೋಣ, ಅದಾದಮೇಲೆ ನಿಮಗೆ ಕೋಚಸ್ ಬಗ್ಗೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ಎಲ್ಲ ತಿರ್ಸೋಣ. ಇದು ಎಂಡ್ ಟು ಎಂಡ್ ಜರ್ನಿ ಇರುತ್ತೆ ಯಶವಂತಪುರದಿಂದ ಸಿಂಧನೂರ್ವರೆಗೂ. ಸೊ ದಯವಿಟ್ಟು ನೋಡೋದು ಮಾತ್ರ ಎಂಡ್ವರೆಗೂ ಮರಿಬೇಡಿ. ಮತ್ತು ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ಬೇಕಲ್ಲ, ಅದು ನೋಡಬೇಕಂದ್ರೆ ಎಂಡ್ವರೆಗೂ ನೀವು ನೋಡಲೇಬೇಕು, ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡಿ, ಸರಿನಾ. 8:10 ಅನೌನ್ಸ್ಮೆಂಟ್ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾರೆ ಸಿಂಧನೂರು ಗಾಡಿ. ಸೊ ಅದಕ್ಕೆ ಟೆನ್ಷನ್ ಇರಲ್ಲ, ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ. ಮತ್ತು ಯಶವಂತಪುರ ಹೇಳ್ದಂಗೆ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ದಯವಿಟ್ಟು ಸ್ಲ್ಯಾಕ್ ಟೈಮು ಬಿಫೋರ್ ಟೈಮ್ ತೊಗೊಂಬನ್ನಿ, ಒಂದು 10-15 ನಿಮಿಷ, ಯಾಕಂದರೆ ತುಂಬ ವಾಕಿಂಗ್ ಮಾಡ್ಕೊಂಡು ಬರಬೇಕಾಗತ್ತೆ. ಮತ್ತು ನಾನು ಹೋಗ್ತಿದ್ದೀನಿ ನಮ್ಮ ಲೋಕೋಮೋಟಿವ್ ಹತ್ರ, ಬಟ್ ನೋಡೋಕೆ ಹೋದರೆ ಇನ್ನೂ ಲೋಕೋಮೋಟಿವೇ ಶಂಟ್ ಆಗಿಲ್ಲ. 8:15 ಆಗಿದೆ, 10 ನಿಮಿಷದಲ್ಲಿ ನಾವು ಹೊರಡಬೇಕು, ಬಟ್ ಲೋಕೋಮೋಟಿವ್ ಇನ್ನೂ ಶಂಟ್ ಆಗಿಲ್ಲ. ಮತ್ತು ಇನ್ನೊಂದು ಎಲ್ಲದು ಮರ್ತೋಗ್ಬಿಟ್ಟೆ ಅಲ್ಲ, ನಮ್ಮದು ಇದು ಟ್ರೈನು LHB 5 ಆಗಿದೆ. ಮೊದಲು ಇದು ICF ಇತ್ತು, ಇವಾಗ ICFಯಿಂದ LHB 5 ಆಗಿದೆ. ಸೊ ಇದರಿಂದನೇ ನಾನು ಜರ್ನಿ ತೊಗೊಂಬರ್ತಿದ್ದೆ ಇದ್ರದ್ದು. ಇದು ನಾನು ಟುವರ್ಡ್ಸ್ ತುಮಕೂರು ಸೈಡ್ ಬಂದುಬಿಟ್ಟಿದ್ದೀನಿ. ನಮ್ಮ ಟ್ರೈನ್ ಇದು ಕಡೆನೇ ಹೋಗೋದು. ಇನ್ನೂ ನೀವು ನೋಡಿದ್ರೆ ನಮ್ಮ ಟ್ರೈನ್ನ ಲಿಂಕ್ ಮಾಡಿಲ್ಲ. ಐ ಗೆಸ್ ನಮ್ಮ ಲೋಕೋ ಅಲ್ಲಿ ಬರ್ತಿದೆ, ತೋರ್ಸೋಕೆ ಹೋದರೆ ನೋಡಿ ಲೈಟ್ ಕಾಣಿಸ್ತಲ್ಲ. ಸೊ ನಮ್ಮ ಟ್ರೈನೇ ಲೋಕೋ ಅದು. ಇದು ನಮ್ಮ ಟ್ರೈನಿಗೆ ಲಿಂಕ್ ಮಾಡಿದ್ದಾರೆ. KJMದು 20034 WDP4. ಸೊ ಇದೇ ನಮ್ಮದು ಎಂಡ್ ಟು ಎಂಡ್ ಲೋಕೋಮೋಟಿವ್ ಇವತ್ತು ಲೈಕ್ ಈ ಜರ್ನಿಗೆ ಇರುತ್ತೆ. ಯಶವಂತಪುರ ಸಿಂಧನೂರು ಗಾಡಿ ಕವರ್ ಮಾಡೋಕ್ಕೆ ಬಂದೆ ಅಲ್ಲ, ಒಬ್ಬರು ಅಣ್ಣವ್ರು ಬಂದು ನಮ್ಗೆ ಮೀಟ್ ಮಾಡಿದ್ರು. ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಅಣ್ಣವ್ರು ನಿಮ್ಮ ಹೆಸರು? ಶರತ್ ಅಂತ ಇವ್ರ ಹೆಸರು. ಹೆಂಗೆ ಅನ್ಸುತ್ತೆ ನಾವು ವೀಡಿಯೋಸ್ ಎಲ್ಲ? ತುಂಬ ಖುಷಿ ಆಗುತ್ತೆ ಬ್ರೋ. ಹೊರಗಡೆ ಊರಿಂದ ಬಂದು ಅದನ್ನು ಕನ್ನಡ ಮೇಲೆ ಇಷ್ಟು ಪ್ರೇಮ ಇಟ್ಕೊಂಡು ಮಾಡ್ತಿದ್ದೀರಲ್ಲ, ಕಂಟೆಂಟ್ಸ್ ತುಂಬ ಇಷ್ಟ ಆಗುತ್ತೆ. ನಿಮ್ಮನ್ನು ನೋಡ್ತೀವಿ, ರುದ್ರಾಬ ಎಲ್ಲರೂ ನೋಡ್ತೀವಿ ನಾವು. ಸೊ ನಾವು ಗ್ಯಾಂಗಲ್ಲಿ ವೀಡಿಯೋ ಮಾಡ್ತೀವಲ್ಲ, ಅದು ಇಷ್ಟ ಆಗುತ್ತೆ ನಿಮಗೆ? ಗ್ರೂಪ್ ವೀಡಿಯೋಸ್ ತುಂಬ, ಯಾಕಂದರೆ ಫನ್ನಿ ಆಗಿರ್ತೀರ, ಫ್ರೆಂಡ್ಸ್ ಜೊತೆ ಇರ್ತೀರಲ್ಲ, ಚೆನ್ನಾಗಿರುತ್ತೆ ಕಂಟೆಂಟ್. ಸರಿ ಬ್ರೋ, ನಮ್ಮ ಸಿಗ್ನಲ್ ಆಗಿದೆ, ಹೊರಡೋಣ. ಮೀಟ್ ಮಾಡಿ ತುಂಬ ಖುಷಿ ಆಯಿತು ಬ್ರೋ. ತಿರ್ಗಾ ಫ್ಯೂಚರಲ್ಲಿ ಮೀಟ್ ಮಾಡೋಣ. ಇದೇ ಥರ ಎಂಟರ್ಟೈನ್ ಮಾಡ್ತೀರಿ, ತುಂಬ ಖುಷಿ. ಥ್ಯಾಂಕ್ ಯು ಬ್ರೋ. ಸೊ ಇದು ನಾವು 10 ಮಿನಿಟ್ಸ್ ಡಿಲೇ ಹೊರಟಿದ್ದೀವಿ ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನಿಂದ. ಹೊರಡುವ ಟೈಮಿಂಗು ನಮ್ಮದು 8:25 PM. ನಾವು ಹೊರಟಿದ್ದೀವಿ 8:35 PM. ನೀವು ಪಕ್ಕದಲ್ಲಿ ಆ ಟ್ರೈನ್ ನೋಡ್ತಿದ್ದೀರಲ್ಲ, ಅದು ಯಶವಂತಪುರ ಪುಡಿಚೇರಿ ವೀಕ್ಲಿ ಎಕ್ಸ್ಪ್ರೆಸ್ಸು. ಅದರಲ್ಲೂ ವೀಡಿಯೋ ಮಾಡೋಂಥ ಪ್ಲ್ಯಾನ್ಸ್ ಇದೆ, ಬಟ್ ಪ್ಲ್ಯಾನ್ ಎಕ್ಸಿಕ್ಯೂಟಿವ್ ಆಗ್ತಿಲ್ಲ. ಫ್ಯೂಚರಲ್ಲಿ ಮಾಡೋಣ. ನಂದು, ರುದ್ರಾದು, ಸುಹಾಸ್ದು, ಹಿಮಾಂಶು ತುಂಬ ದಿನದಿಂದ ಪ್ಲ್ಯಾನ್ ಇದೆ ಪುಡುಚೇರಿಗೆ ಹೋಗೋಕ್ಕೆ. ಫ್ಯೂಚರಲ್ಲಿ ಎಕ್ಸಿಕ್ಯೂಟ್ ಮಾಡೋಣ. ಹುಬ್ಳಿ ಬೆಂಗಳೂರು ಜನಶತಾಬ್ದಿ ಕ್ರಾಸಿಂಗ್. ಇದು ನಮ್ಮ ಮೊದಲ ಕಮರ್ಷಿಯಲ್ ಹಾಲ್ಟಿಗೆ ನಾವು ತಲುಪಿದ್ದೀವಿ. 8:35 ಬರುವ ಟೈಮಿಂಗು 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ 14 ನಿಮಿಷ ಲೇಟು. ಫಸ್ಟ್ ಕಮರ್ಷಿಯಲ್ ಹಾಲ್ಟ್ ಯಾವುದಂದರೆ ಚಿಕ್ಕಬಾನುವಾರ ರೈಲ್ವೆ ಸ್ಟೇಷನ್. ಇದೆ ನಮ್ಮ ಮೊದಲ ಕಮರ್ಷಿಯಲ್ ಹಾಲ್ಟ್.
ಗುರು ಇದು ನಮ್ಮ ಟ್ರೈನ್ ಹೊರಟಿದೆ ಚಿಕ್ಕಬಾನ್ವಾರದಿಂದ. ಸೊ ಇವಾಗ ನಾನು ಡಿನ್ನರ್ ಮಾಡೋಕೆ ಹೋಗ್ತೀನಿ. ಯಶವಂತಪುರ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಸೈಡು ನಾನು ನೀವು ಮೆಟ್ರೋಯಿಂದ ಇಳಿತೀರಲ್ಲ, ಅಲ್ಲೊಂದು ಅಂಗಡಿ ಇರುತ್ತೆ, ಫುಡ್ ಕೋರ್ಟ್ ಟೈಪು 2 ಅಂಗಡಿ ಇರುತ್ತೆ. ಸೊ ಅಲ್ಲಿ ನಾನು ಬಿಸಿ ಬಿಸಿ ಪಲಾವ್ ನೋಡಿದೆ, ಅಲ್ಲೇ ತೊಗೊಂಬಿಟ್ಟೆ. ಮತ್ತು ಒಂದು ವಡಾಪಾವ್ ತೊಗೊಂಡೆ. ಸೊ ವಡಾಪಾವ್ ಪಲಾವ್ ಪಾರ್ಸಲ್ ಸೇರಿಸಿ 110 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಸೊ ಇದು ನಾನು ತಿಂತೀನಿ. ನೈಟಲ್ಲಿ ಜಾಸ್ತಿ ನಿಮ್ಗೆ ಏನೂ ತೋರಿಸಲ್ಲ, ಯಾಕಂದರೆ ಡೇ ಅಲ್ಲಿ ಫುಲ್ ಸೀನಿಕ್ ರೂಟು, ಅದಾದಮೇಲೆ ಕೋಚ್ ಇಯರ್ ಮ್ಯಾನುಫ್ಯಾಕ್ಚರ್ ಎಲ್ಲ ನಿಮಗೆ ತೋರಿಸ್ಬೇಕಾಗತ್ತೆ. ಇದು ನಮ್ಮ ಟ್ರೈನ್ ತಲುಪಿದೆ. ತುಮಕೂರು ರೈಲ್ವೆ ಸ್ಟೇಷನ್ಗೆ ಬರುವ ಟೈಮಿಂಗು 9:22 PM. 2 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 15-16 ಮಿನಿಟ್ ಡಿಲೇ. ತುಮಕೂರು ರೈಲ್ವೆ ಸ್ಟೇಷನಲ್ಲಿ ನಮ್ಮದು ಕ್ರಾಸಿಂಗ್ ಆಗ್ತಿದೆ ಹೊಸಪೇಟೆ KSR ಬೆಂಗಳೂರು ಪ್ಯಾಸೆಂಜರ್ ಜೊತೆ. ಅದ್ರದ್ದು ರೇಕ್ ಶೇರಿಂಗ್ ನಮ್ಮದು KSR ಬೆಂಗಳೂರು ಸಿಂಧನೂರು ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಇದೆ. ಸೊ ನಾವು ಇಲ್ಲಿ ಸಿಂಧನೂರು ಹೋಗ್ತಿದ್ದೀವಿ, ಇದು KSR ಬೆಂಗಳೂರಿಗೆ ಹೋಗುತ್ತೆ. KSR ಬೆಂಗಳೂರಿಂದ ರಾತ್ರಿ ಅರೌಂಡ್ 12 o'clock ಏನೋ ಸಿಂಧನೂರಿಗೆ ಗಾಡಿ ಹೊರಟುತ್ತೆ ವಯ ಹುಬ್ಬಳ್ಳಿ. ಇದು ರೇಕ್ ಶೇರಿಂಗು, ಇದು ರೇಕ್ ಶೇರಿಂಗ್ ವಿಜಯಪುರ ಇರುತ್ತೆ. ಇದು ನಾವು ಹೊರಟ್ಬಿಟ್ಟಿದ್ದೀವಿ ತುಮಕೂರಿಂದ ಹೊಸಪೇಟೆ. KSR ಬೆಂಗಳೂರು ಪ್ಯಾಸೆಂಜರು ಹೊರಟ್ಬಿಟ್ಟಿದೆ ತುಮಕೂರಿಂದ. ನೀವು ನೋಡೋಗೋದೆ ತುಮಕೂರು ರೈಲ್ವೆ ಸ್ಟೇಷನಲ್ಲಿ ಸದ್ಯಕ್ಕೆ ಹೆವಿ ಪ್ಯಾಸೆಂಜರ್ಸ್ ಇದ್ದಾರೆ. ಯಾವ ಟ್ರೈನಿಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಕ್ಲೈಮೇಟ್ ಮಾತ್ರ ಏನು ಸಕ್ಕತ್ತಾಗಿದೆ ಇವರು. ಫುಲ್ಲು ಚಳಿ ಕ್ಲೈಮೇಟ್, ಮಳೆ ಬರ್ತಿದೆ, ಡ್ರಿಸ್ಲಿಂಗ್ ಆಗ್ತಿದೆ ಹೆವಿ. ನೀವು ನೋಡ್ಬೋದು ಥಂಡ್ರಿಂಗ್ ಅಲ್ಲ ಲೈಟ್ನಿಂಗ್, ಸಾರಿ. ಗುಡ್ ಮಾರ್ನಿಂಗ್ ನಿಮ್ಮೆಲ್ರಿಗೂ. ಗುಡ್ ಮಾರ್ನಿಂಗ್ ಬಳ್ಳಾರಿಯಿಂದ. ನೀವೆಲ್ಲ ನೋಡಿದ್ರಿ ಗೂಡ್ಸ್ ಟ್ರೈನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ. ನಾವಿದ್ದೀರಿ ಬಳ್ಳಾರಿ ಲೈನಲ್ಲಿ, ಐ ಮೀನ್ ಗುಂತಕಲ್ ಹುಬ್ಬಳ್ಳಿ ಮೇನ್ ಲೈನಲ್ಲಿ. ಸೊ ಮಾತಾಡೋಕೆ ಹೋದರೆ ನಿನ್ನೆ ರಾತ್ರಿ ತುಮಕೂರು ಆದಮೇಲೆ ನಾನು ಮಲ್ಕೊಂಡ್ಬಿಟ್ಟೆ. ಎವ್ವಿ ಮಳೆ ಅಂದರೆ ಎವ್ವಿ ಮಳೆ ಗುರು. ನಿಮಗೆ ಲೈಟ್ನಿಂಗ್ ಎಲ್ಲ ತೋರಿಸ್ತಿದ್ನಲ್ಲ, ಲೈಟ್ನಿಂಗ್ ಆದಮೇಲೆ ಏನು ಮಳೆ ಅಂದರೆ ಕಿಟಕಿ ನಾನು ಮುಚ್ಚಿದ್ದೀನಿ, ಗ್ಲಾಸು ಮತ್ತು ಕವರೆಲ್ಲ ಹಾಕಿದ್ದೀನಿ. ಗ್ಯಾಪಿಂದ ಫುಲ್ಲು ನೀರು ಬಂದು ನಂದು ಬ್ಲ್ಯಾಂಕೆಟ್ ಫುಲ್ಲು ನೆಂದೋಯ್ತು. ಟ್ರೈನ್ ಫುಲ್ ನೀರಿತ್ತು. ಅದು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಏನು ಮಾಡೋಕ್ಕಾಗಲ್ಲ, ಮಳೆ ಟೈಮಲ್ಲಿ ಅದಾಗೇ ಆಗುತ್ತೆ. ಸೊ ನಾವಿದ್ದಿದ್ದು ಫಸ್ಟು ಸ್ಟಾರ್ಟ್ ಮಾಡಿದ್ದು ಯಶವಂತಪುರದಿಂದ ಹುಬ್ಬಳ್ಳಿ ಲೈನಲ್ಲಿ, ಯಶವಂತಪುರದಿಂದ ಚಿಕ್ಕಜಾಜೂರಿಂದ ನಾನು ಡೈವರ್ಷನ್ ತೊಗೊಂಡ್ವಿ ಚಿಕ್ಕಜಾಜೂರು ಬಳ್ಳಾರಿ ಲೈನ್ಗೆ. ಸೊ ಇವಾಗ ಬಳ್ಳಾರಿಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ನಾವು ಹೋಗ್ತೀವಿ ಗುಂತಕಲ್ಲು ಮತ್ತು ಹುಬ್ಬಳ್ಳಿ ಮೇನ್ ಲೈನಿಂದ ಗಿಣಿಗೇರವರೆಗೂ ಹೋಗ್ತೀವಿ. ಗಿಣಿಗೇರ ಅಲ್ಲಿ ನಮ್ಮದು ಲೋಕೋ ರಿವರ್ಸಲ್ ಆಗುತ್ತೆ. ಲೋಕೋ ರಿವರ್ಸಲ್ ಆದಮೇಲೆ ನಾವು ಹೋಗ್ಬಿಡ್ತೀವಿ ಸಿಂಧನೂರಿಗೆ. ಎಲ್ಲ ಜರ್ನಿ ಇಲ್ಲಿಂದ ನಿಮ್ಗೆ ತೋರಿಸ್ತಾ ಇರ್ತೀನಿ, ನೋಡೋಣ ಹೆಂಗಿರುತ್ತೆ ಇವಾಗ ಜರ್ನಿ ಮಾತ್ರ. ಮತ್ತು ಟ್ರ್ಯಾಕ್ ಸೌಂಡ್ ಗುರು, ಟ್ರ್ಯಾಕ್ ಸೌಂಡ್ ಸಕ್ಕತ್ತಾಗಿದೆ. ಈ ನಮ್ಮ ಸ್ಪೆಷಲಿ ಈ ರೇಕ್ದು ಮಾತ್ರ ನನಗೆ ಟ್ರ್ಯಾಕ್ ಸೌಂಡ್ ಅಂತೂ ತುಂಬ ಇಷ್ಟ ಆಗ್ತಿದೆ. ಅಲ್ಲಿ ನೀವು ನೋಡ್ಬೋದು ರಾಕಿ ಬಾಯ್ದ ಸಾಮ್ರಾಜ್ಯ.
ಸಿಗುತ್ತೆ. ಟ್ರೈನ್ ನಂಬರ್ 16545 ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ತಲುಪಿದೆ ತೊರಂಗಲ್ಲು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 6:33 AM, 2 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಅಪ್ರಾಕ್ಸಿಮೇಟ್ಲಿ 8 ನಿಮಿಷ ಬೇಗ ಬಂದಿದ್ದೀವಿ. ತೊರಂಗಲ್ಲು ಒಂದು ಜಂಕ್ಷನ್ ಏನಕ್ಕಂದರೆ ಒಂದು ನಮ್ಮದು ಬಳ್ಳಾರಿ ಅಲ್ಲ, ಗುಂತಕಲ್ ಹುಬ್ಬಳ್ಳಿ ಮೇನ್ ಲೈನ್ ಇದೆ. ಇನ್ನೊಂದು ಲೈನ್ ಯಾವ ಕಡೆ ಹೋಗ್ತಿದೆ ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತು ನಮ್ಮದು ಬೆಳ್ಳಾರಿಯಲ್ಲಿ ಏರ್ಪೋರ್ಟ್ ಇದೆ, ಆ ಏರ್ಪೋರ್ಟ್ ಇಲ್ಲಿರೋದು ಬೆಳ್ಳಾರಿ ಏರ್ಪೋರ್ಟು. ಮತ್ತು ಇನ್ನೊಂದು ತೊರಂಗಲ್ಲು ಏನಕ್ಕೆ ಫೇಮಸ್ ಅಂತ ಅದು ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಮತ್ತು ಸನ್ರೈಸ್ ಮಾತ್ರ ಸಕ್ಕತ್ತಾಗ್ತಿದೆ ಗುರು ನೋಡಿ, ಹೇಳಿ ಸಕ್ಕತ್ತಾಗಿ ಸನ್ರೈಸ್ ಆಗ್ತಿದೆ. ನಮ್ಮ ಟೈಮ್ ಆಗಿದೆ, ಆಲ್ಮೋಸ್ಟ್ 6 ಮಿನಿಟ್ಸ್ ಡಿಲೇನೂ ಆಗಿದ್ದೀವಿ. ಕಾರಣ ಏನು ಗೊತ್ತಾ, ಫ್ರೈಟ್ ಟ್ರೈನ್ಗೆ ಅಲ್ಲಿ ಪ್ರಯಾರಿಟಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಫ್ರೈಟ್ ಟ್ರೈನ್ ಹತ್ತು ಕಡೆ ಹೋಗ್ತಿದೆ. ಸೊ ಫ್ರೈಟ್ ಟ್ರೈನ್ ಹೋದ್ಮೇಲೆ ನಮ್ಮ ಟ್ರೈನಿಗೆ ಸಿಗ್ನಲ್ ಸಿಗತ್ತೆ. ಈ ಲೈನಲ್ಲಿ ನಿಮ್ಗೆ ಗೊತ್ತಿರುತ್ತೆ ಪ್ರಯಾರಿಟಿ ಯಾವ ಟ್ರೈನ್ಸಿಗೆ ಸಿಗತ್ತೆ ಅಂತ. ಇದು 15 ಮಿನಿಟ್ಸ್ ಡಿಲೇಯಿಂದ ನಮ್ಮ ಟ್ರೈನ್ ಹೊರಟಿದೆ ತೊರಂಗಲ್ಲು ಜಂಕ್ಷನ್ ರೈಲ್ವೆ ಸ್ಟೇಷನಿಂದ. ಸ್ಲ್ಯಾಕ್ ಟೈಮ್ ತುಂಬ ಇದೆ, ಸೊ ಟೈಮಿಂಗ್ ಆನ್ ಟೈಮ್ ರೀಚ್ ಆಗೋದೆಲ್ಲ ಟೆನ್ಷನ್ ಇರೋಲ್ಲ ಎಲ್ಲೂ. ಸ್ಪೆಷಲಿ ಸಿಂಧನೂರಂತೂ ಬಿಫೋರ್ ಟೈಮೇ ಹೋಗುತ್ತೆ. ನಾನು ಆ್ಯಕ್ಚುಲಿ ಆಲ್ರೆಡಿ ಕೋಚಸ್ ವಾಕಿಂಗ್ ಮಾಡ್ಕೊಂಬಂದೆ. ನೋಡೋಕೆ ಹೋದರೆ ಅಲ್ಲೇ ಕೋಚಸ್ ಕೊಟ್ಟಿದ್ದಾರೆ ಗುರು. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ, ಬಟ್ ಅಲ್ಲೇ ಕೋಚ್ ಕೊಟ್ಬಿಟ್ಟಿದ್ದಾರೆ. ನಂದೇನು ಗೊತ್ತಾ, ICF ಕೋಚ್ನೇ LHB ಮಾಡಿಫೈ ಇರೋ ಕೋಚು ಎಷ್ಟು ನಂದು. ನನಗೆ ಎಷ್ಟು ಬೇಜಾರಾಯ್ತು ಅಂದರೆ ನೋಡಿ, ಸಖತ್ ಬೇಜಾರಾಯ್ತು ನನಗೆ. ಇದು ನಮ್ಮ ಕ್ರಾಸಿಂಗ್ ಆಗ್ತಿದೆ ಹೊಸಪೇಟೆ ಬೆಳ್ಳಾರಿ ಡೆಮು ಜೊತೆ. ಇದು ನಮ್ಮ ಯಶವಂತಪುರ ಸಿಂಧನೂರು ಗಾಡಿ ತಲುಪಿದೆ ಹೊಸಪೇಟೆ ಜಂಕ್ಷನ್ಗೆ. ಬರುವ ಟೈಮಿಂಗು 7:35 AM, 10 ನಿಮಿಷ ನಿಮ್ಗೆ ಸ್ಟಾಪ್ ಸಿಗುತ್ತೆ. ಕರೆಕ್ಟಾಗಿ ಟೈಮಿಗೆ ಬಂದಿದ್ದೀವಿ. ಮತ್ತು ನಮ್ಮ ಟ್ರೈನ್ ಮ್ಯಾಕ್ಸಿಮಮ್ ಇಲ್ಲೇ ಖಾಲಿ ಆಗುತ್ತೆ ಗುರು. ಮೆಜಾರಿಟಿ ಪ್ಯಾಸೆಂಜರ್ ಇಲ್ಲೇ ಡಿಬೋರ್ಡ್ ಮಾಡ್ತಾರೆ ನಮ್ಮ ಟ್ರೈನಿಂದ. ನಿಮಗೆ ಆಪ್ಷನ್ನು ಬ್ರೇಕ್ಫಾಸ್ಟ್ ಬೇಕಂದರೆ ಡಿನ್ನರ್ ಆಪ್ಷನ್ ಫಸ್ಟ್ ಮಾತಾಡೋಕೆ ಹೋದರೆ ನಿಮಗೆ ಐ ಗೆಸ್ ತುಮಕೂರುವರೆಗೂ ಸಿಗುತ್ತೆ, ಅದಾದಮೇಲೆ ಸಿಗೋಲ್ಲ. ಮತ್ತು ಇನ್ನೊಂದು ಆಪ್ಷನ್ ಮಾತಾಡೋಕೆ ಹೋದರೆ ಬ್ರೇಕ್ಫಾಸ್ಟು ನೀವು ಗಿನಿಗೇರ್ ಹತ್ರ ಬ್ರೇಕ್ಫಾಸ್ಟ್ ತೊಗೊಬೋದು. ಅದು ಹೆಂಗೆ ತೊಗೊಬೋದು ಅಂತ ನಿಮಗೊಂದು ನಾನು ಐಡಿಯಾ ಕೊಡ್ತೀನಿ. ನೀವೇನಾದರೂ ಟ್ರಾವೆಲ್ ಮಾಡಿದ್ರೆ ಈ ಟ್ರೈನಲ್ಲಿ ಫ್ಯೂಚರಲ್ಲಿ, ಡೈಲಿ ಟ್ರಾವೆಲ್ಸ್ ಗೊತ್ತಿರುತ್ತೆ. ವ್ಲಾಗ್ ಯಾರಾದರೂ ಮಾಡೋಕ್ಕೆ ಬಂದರೆ ನೀವು ಹೆಂಗೆ ಗಿನಿಗೇರಲ್ಲಿ ತೊಗೊಬೋದು ಬ್ರೇಕ್ಫಾಸ್ಟ್ ಅಂತ ನಿಮ್ಗೆ ತಿಳಿಸ್ತೀನಿ. ಫಸ್ಟ್ ನಾನು ಹೋಗಿ ವಾಟರ್ ಬಾಟಲ್ ತೊಗೊತೀನಿ. ದಯವಿಟ್ಟು ಗಮನಿಸಿ, ಗಿನಿಗೇರ ಗಂಗಾವತಿ ಮಾರ್ಗವಾಗಿ ಹೋಗುವ ಗಾಡಿ ಸಂಖ್ಯೆ 1654 ಯಶವಂತಪುರ ಜಂಕ್ಷನ್ ಸಿಂಧನೂರು ಎಕ್ಸ್ಪ್ರೆಸ್ ಸದ್ಯದಲ್ಲಿಯೇ 1ನೇ ಪ್ಲಾಟ್ಫಾರ್ಮ್ನಿಂದ ಹೊರಡಲಿದೆ. ಇದನ್ನ ಹೊರಟ್ಬಿಟ್ಟಿದ್ದೀವಿ ಹೊಸಪೇಟೆ ಜಂಕ್ಷನಿಂದ. WDG 6Gದು ಸೌಂಡ್ ಮಾತ್ರ ನನಗೆ ಹೆವಿ ಅನಿಸುತ್ತೆ ಗುರು. ಟ್ರ್ಯಾಕ್ಟರ್ ಸೌಂಡ್ ಬರುತ್ತಲ್ಲ, ಹೆವಿ ಅಂದರೆ ಹೆವಿ ಸೌಂಡ್ ಅನಿಸುತ್ತೆ. ಬಾಯ್ ಹೊಸಪೇಟೆ. ನೆಕ್ಸ್ಟ್ ಜರ್ನಿ ವಾಪಸ್ ಬರ್ತೀನಿ ಇಲ್ಲೇ ವಿಜಯಪುರ ಯಶವಂತಪುರ ಗಾಡಿಯಲ್ಲಿ. ಅದು ಇಲ್ಲೇ ಲೋಕೋ ರಿವರ್ಸಲ್ ಆಗುತ್ತೆ. ಅದು ನೀವು ಮೇಲೆ ಥರ್ಡ್ ಲೈನ್ ನೋಡ್ತಿದ್ದೀರಲ್ಲ, ಅದೇ ನಮ್ಮ ಸಿಂಧನೂರು ಕಡೆ ಹೋಗುವ ಲೈನು. ಸೊ ಗಿನಿಗೇರಿಯಿಂದ ನಾವು ಲೋಕಲ್ ರಿವರ್ಸಲ್ ಮಾಡ್ಕೊಂಡು ಅಲ್ಲಿ ಮೇಲೆ ಹೋಗ್ತೀವಿ. ಆಲ್ಮೋಸ್ಟ್ ಗಿನಿಗೇರ ಜಂಕ್ಷನ್ಗೆ ತಲುಪಿದ್ದೀವಿ. ಟ್ರ್ಯಾಕ್ ಸೌಂಡ್ ಕೇಳಿ ಸಾಕದಾಗಿದೆ.
ಇದು ನಾವು ತಲುಪಿದ್ದೀವಿ ಗಿಣಿಗೇರ ರೈಲ್ವೆ ಸ್ಟೇಷನ್, ಅಂದರೆ ಗಿಣಿಗೇರ ಜಂಕ್ಷನ್ಗೆ. ಸೊ ಗಿಣಿಗೇರ ನಾವು ಎಂಟ್ರಿ ಹೊಡೆದಿರೋ ಟ್ರ್ಯಾಕ್ ಪ್ಲ್ಯಾಟ್ಫಾರ್ಮು ಆ್ಯಕ್ಚುಲಿ 2 ಪ್ಲ್ಯಾಟ್ಫಾರ್ಮ್ ಮಧ್ಯದಲ್ಲಿ ಬರುತ್ತೆ. ಸೊ ನೀವು ಯಾವ ಕಡೆ ಬೇಕಂದರೆ ಆ ಕಡೆ ಇಳ್ಕೊಬೋದು. ಇದು ನಮ್ಮ ಗಾಡಿ ತಲುಪಿದೆ ಗಿಣಿಗೇರ ಜಂಕ್ಷನ್ಗೆ. ಆ್ಯಕ್ಚುಲಿ 8:25 ಬರುವ ಟೈಮಿಂಗು, 8:30ಗೆ ಹೊರಡುವ ಟೈಮಿಂಗು. ಬಟ್ ಹೊಸಪೇಟೆಯಲ್ಲಿ 10 ನಿಮಿಷ ಕೊಟ್ಟಿದ್ದಾರೆ. ಕ್ರೂ ಚೇಂಜ್ ಆಗ್ತಾರೆ, ಹೊಸಪೇಟೆಯಲ್ಲಿ ಕ್ರೂ ಚೇಂಜ್ ಆಗ್ತಾರೆ, ವಾಟರ್ ಫಿಲ್ಲಿಂಗ್ ಆಗುತ್ತೆ. ಅಲ್ಲಿ 10 ನಿಮಿಷ ಕೊಟ್ಟಿದ್ದಾರೆ. ಇಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ. ಇಲ್ಲಿ 5 ನಿಮಿಷ ಕೊಟ್ಟಿದ್ದಾರೆ ಒಫಿಷಿಯಲ್ ಟೈಮಿಂಗು. 8:25 ಬರುವ 8:30ಗೆ ಹೋಗುವ ಟೈಮಿಂಗ್ ಅಂತ. ಅದೇನು ಡಿಸೈಡ್ ಮಾಡ್ತಾರೆ ರೈಲ್ವೇಸ್ ಅವರು ನನಗೂ ಅರ್ಥ ಆಗಲ್ಲ. ಇಲ್ಲಿ ನಮ್ದು ಇವಾಗ ಕ್ರಾಸಿಂಗ್ ಆಗಿ ಹೋಗ್ತಿದೆ ಹುಬ್ಬಳ್ಳಿ ತಿರುಪತಿ ಇಂಟರ್ಸಿಟಿ ಪ್ಯಾಸೆಂಜರ್ ಟ್ರೈನ್ ಜೊತೆ. ಅದಕ್ಕೆ ನಾನು ವೆಯ್ಟ್ ಮಾಡ್ತಿರೋದು. ಇಲ್ಲಾಂದರೆ ನಾನು ಇಷ್ಟೊತ್ತಿಗೆ ಓಡೋಗ್ಬಿಡ್ತಿದ್ದೆ ಆಚೆ ಬ್ರೇಕ್ಫಾಸ್ಟ್ ತೊಗೊಂಬರೋಕ್ಕೆ. ಬಟ್ ಇದು ಕವರ್ ಮಾಡಿ ಆಮೇಲೆ ನೋಡೋಣ, ಟೈಮ್ ಸಿಕ್ಕಿದ್ರೆ ಹೋಗೋಣ. ಇದು ನಮ್ಮ ಕ್ರಾಸಿಂಗ್ ಆಯಿತು ಹೇಳ್ದಂಗೆ. ಹುಬ್ಬಳ್ಳಿ ತಿರುಪತಿ ಇಂಟರ್ಸಿಟಿ ಪ್ಯಾಸೆಂಜರ್ ಟ್ರೈನ್ ಜೊತೆ ಬನ್ನಿ ಹೋಗೋಣ. ಇವಾಗ ಆಚೆ ಹೋಗಿ ಬ್ರೇಕ್ಫಾಸ್ಟ್ ತರೋಣ. ಇದು ಹೋಗೋವರೆಗೂ ಐ ಗೆಸ್ ಲೋಕೋ ರಿವರ್ಸ್ ಇನ್ನೂ ಆಗೋಲ್ಲ. ಮೇ ಬಿ ಇನ್ನೊಂದು ಎಂಟಿ ಟ್ರ್ಯಾಕ್ ಇದೆ, ಅದರಿಂದ ಆಗ್ಬೋದು. ಬಟ್ ನೋಡೋಣ ನಮ್ಮ ಲಕ್ಕು, ಟ್ರೈನ್ ಸಿಗತ್ತಾ ಅಥವಾ ಹೋಗ್ಬಿಡುತ್ತಾ ಅಂತ. ಹೋಗಿ ಫಸ್ಟು ಬ್ರೇಕ್ಫಾಸ್ಟ್ ತರೋಣ. ಇದು ನಾನು ಗಿಣಿಗೇರ ರೈಲ್ವೆ ಸ್ಟೇಷನ್ ಆಚೆ ಬಂದಿದ್ದೀನಿ, ಹೋಗ್ತಿದ್ದೀನಿ ಬ್ರೇಕ್ಫಾಸ್ಟ್ ಇಸ್ಕೊಳೋಕ್ಕೆ. ಸೊ ನೀವು ಆರಾಮಾಗಿ ಬನ್ನಿ, ಆಚೆಯಿಂದ ಬ್ರೇಕ್ಫಾಸ್ಟ್ ಇಸ್ಕೊಂಡು ಹೋಗ್ಬೋದು. ಗಿಣಿಗೇರ ರೈಲ್ವೆ ಸ್ಟೇಷನಿಂದ ಬಂದರೆ ಮೇನ್ ರೋಡ್ ಸಿಗುತ್ತೆ. ಇಲ್ಲಿ ನಿಮ್ಗೊಂದು ಹೋಟೆಲ್ ಸಿಗುತ್ತೆ, ಮುಂದೆ ಹೋಟೆಲ್ ಸಿಗುತ್ತೆ. ಎಲ್ಲಿ ಬೇಕಾದರೂ ಹೋಗಿ ಇಸ್ಕೊಂಬಿಡಿ ಅಷ್ಟೇ. ಇಸ್ಕೊಂಬಿಟ್ಟು ಫಟಾಫಟ್ ಹೋಗ್ಬಿಡಿ. ಇದು ನೋಡಿ, ಇದು ನಾನು ತೊಗೊಂಡೆ. ಹಿಂಗೆಲ್ಲ ತೊಗೊಂಡು ಮಾತಾಡೋಕೆ ಹೋದರೆ ಒಂದು ನಿಮಿಷ. ಪಲಾವ್ ತೊಗೊಂಡೆ, ವಡೆ ತೊಗೊಂಡೆ 2, ಮಿರ್ಚಿ ಬಜ್ಜಿ ತೊಗೊಂಡೆ 4. ಎಷ್ಟಿರ್ಬೋದು ಗೆಸ್ ಮಾಡಿ. 40, 50, 60 ರೂಪಾಯಿ. ಪಲಾವ್ ಮತ್ತು ವಡೆ 40, ಮಿರ್ಚಿ ಬಜ್ಜಿ ಅದು ಬಂದು 20, 60 ರೂಪಾಯಿ ಅಷ್ಟೇ. ಈಗ ನಾವು ಬಂದುಬಿಟ್ಟಿದ್ವಿ ನಮ್ಮ ರೈಲ್ವೆ ಸ್ಟೇಷನ್ಗೆ. ಗುರು, ಇದು ನಮ್ಮ ಬ್ರೇಕ್ಫಾಸ್ಟ್ ರೆಡಿ. ಎಲ್ಲದಂಗೆ ಮಿರ್ಚಿ ಬಜ್ಜಿ, ವಡೆ ಮತ್ತು ಪಲಾವ್. ಮತ್ತು ನಮ್ಮ ಲೋಕೋಮೋಟಿವ್ ಬರ್ತಿದೆ ರಿವರ್ಸಿಗೆ ಹೋಗೋಕ್ಕೆ. ಮತ್ತು ಮಾತಾಡೋಕೆ ಹೋದರೆ ನೀವು ಅಂದ್ಕೊಂಡಿರ್ಬೋದು ಏನಕ್ಕೆ ಇವ್ನು ಇಷ್ಟೊಂದು ಇಸ್ಕೊಂಡಿದ್ದಾವೆ. ಪ್ರಾಬ್ಲಮ್ ಏನಂದರೆ ಸಿಂಧೂರಲ್ಲಿ ಇದು ನನ್ನ 3rd ಟೈಮು. ಅಲ್ಲಿ ಏನೂ ಸಿಗೋಲ್ಲ. ಅದು ಒಂದು ಯೋಚನೆ ಮಾಡಿ ನೋಡಿ. ನಮ್ಮ ಲೋಕೋಮೋಟಿವ್ WDP4 ಅಲ್ಲಿ ಸಿಂಧೂರಲ್ಲಿ ಏನೂ ಸಿಗೋಲ್ಲ. 2 ಟೈಮ್ಸ್ ನಾನು ಟ್ರಾವೆಲ್ ಮಾಡಿದ್ದೀನಿ, ಏನೂ ಸಿಗಲಿಲ್ಲ. ಸೊ ಅದಕ್ಕೆ ಇಲ್ಲೆಯಿಂದ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಮಧ್ಯಾಹ್ನ ಸಿಗಲಿಲ್ಲ ಅಂದರೆ ಕೂಡ ಪರವಾಗಿಲ್ಲ ಅಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ತೀನಿ. ಇವಾಗ ನರಸಾಪುರ ಹುಬ್ಬಳ್ಳಿ ಟ್ರೈನ್ ಕ್ರಾಸಿಂಗ್ ಗಿಣಿಗೆರೆಯಲ್ಲಿ ಆಗ್ತಿರೋದು. ಇದು ನಮ್ಮದು ಬ್ಯಾಟಿಂಗು ಕಂಟಿನ್ಯೂ ಇದ್ರೆ ಟೇಸ್ಟ್ ಮಾತ್ರ ಸಕ್ಕದಾಗಿದೆ. ಅದು ಸಕ್ಕತ್ತು. ನನ್ನ ಅಂಗಡಿಯಿಂದನೇ ಒಂದು ಸ್ವಲ್ಪ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಚಿಕ್ಕದು, ಅಲ್ಲೇನೋ ಅಂತ ತೊಗೊಳೋದು ಯಾವಾಗೂ ಬಂದರೆ. ಸಕ್ಕದಾಗಿದೆ. ನಾವಾಗೆ ನಿಮಗೆ ತೋರಿಸಿದ್ನಲ್ಲ ಗಿಣಿಗೇರ ಎಂಟ್ರಿ ತೊಗೊಳೋವಾಗ ಮೇಲೆ 3rd ಲೈನಲ್ಲಿ ನಾವು ಹೋಗ್ತೀವಂತ. ಸೊ ನೀವು ನೋಡ್ಬೋದು, ನಾವು ಗುಂತಕಲ್ ಹುಬ್ಬಳ್ಳಿ ಮೇನ್ ಲೈನ್ ಬಿಟ್ಟು ಇವಾಗ ಗಿಣಿಗೇರ ಸಿನ್ನೂರು ಲೈನಿಗೆ ಬಂದುಬಿಟ್ಟಿದ್ದೀವಿ. ಇದು ಬೂದಗುಂಪ ಅಂತ ರೈಲ್ವೆ ಸ್ಟೇಷನ್ ನಾವು ತಲುಪಿದ್ದೀವಿ. ಗಿಣಿಗೇರ ಸಿನ್ನೂರಲ್ಲಿ ಮೊದಲ ರೈಲ್ವೆ ಸ್ಟೇಷನು. ಬರುವ ಟೈಮಿಂಗು 8:45, 1 ನಿಮಿಷ ಸ್ಟಾಪ್ ಅಷ್ಟೇ ಸಿಗೋದು. ಬಟ್ ನಾವು ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 30 ಮಿನಿಟ್ಸ್ ಡಿಲೇ. ಏನಕ್ಕೆ ನಾವು ಗಿಣಿಗೇರಿಯಿಂದ ಹೊರಟಿದೆ ಅರೌಂಡ್ 9:02 ಅಥವಾ 9:05ಗೆ ಸಿಗ್ನಲ್ ಸಿಕ್ಕಿದೆ. ನಾವು ಹೊರಡ್ತಾ ಇದ್ದೀವಿ. ಇದು ನಾವು ತಲುಪಿದ್ದೀವಿ ಜಬ್ಬಲ್ಗುಡ್ಡ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ ಲ್ಯಾಂಡ್ಸ್ಕೇಪ್ ಮಾತ್ರ ಸಕ್ಕತ್ತಾಗಿದೆ ಇವರು ನೋಡಿ. ಇದು ಪ್ಲ್ಯಾಟ್ಫಾರ್ಮ, ಅಲ್ಲೊಂದು ಸಿಮೆಂಟೆಡ್ ರೋಡು ಊರಿದೆ, ಹಿಂದೆ ಫುಲ್ ಮೌಂಟೇನ್ಸು.
ಲ್ಯಾಂಡ್ಸ್ಕೇಪ್ ಮಾತ್ರ ಸಾಕಾಗಿದೆ ಈ ರೈಲ್ವೆ ಸ್ಟೇಷನ್ ಅಂತೂ. ಬರುವ ಟೈಮಿಂಗು 8:59 AM, 1 ನಿಮಿಷ ಸ್ಟಾಪ್ ನಿಮ್ಗೆ ಸಿಗುತ್ತೆ, 9 o'clock ಹೊರಡುತ್ತೆ. ನಾವು ಅಪ್ರಾಕ್ಸಿಮೇಟ್ಲಿ 25 minutes ಡಿಲೇ ಇಲ್ಲಿ ಬಂದಿದ್ದೀವಿ. ನಿಮಗೆ ಪ್ಲ್ಯಾಟ್ಫಾರ್ಮ್ ಸೈಡ್ ತೋರಿಸೋಣ, ಜಬಲ್ಗುಡ್ಡ ರೈಲ್ವೆ ಸ್ಟೇಷನು. ನಾನ್ ಪ್ಲ್ಯಾಟ್ಫಾರ್ಮ್ ಸೈಡ್ ನೋಡಿ, ಏನು ಸಕ್ಕತ್ ಲ್ಯಾಂಡ್ಸ್ಕೇಪ್ ಹತ್ರ ಇದೆ ಈ ರೈಲ್ವೆ ಸ್ಟೇಷನು. ಸಾಕತ್ ಗುರು, ಹೆವಿ. ನಂಬರ್ 16545 ತಲುಪಿದೆ ಚಿಕ್ಕಬೆನೇಕಲ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 9:14 AM, 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ, 20 ನಿಮಿಷ ಡಿಲೇ. ಇಲ್ಲೆಲ್ಲ 1 ನಿಮಿಷನೂ ಸ್ಟಾಪ್ ಕೊಡೋಲ್ಲ ನೋಡಿ, ಟೈಮ್ ಆಯಿತು. ಒಂದು 20 ಸೆಕೆಂಡು 25 ಸೆಕೆಂಡ್ ಮ್ಯಾಕ್ಸ್ ಅಷ್ಟೇ ಸ್ಟಾಪು. ನೀವು ನೋಡೋಕೆ ಹೋದರೆ ಡೆಮೋ ರೇಟ್ ನಿಂತ್ಕೊಂಡಿದೆ, ಬಟ್ ಇದಕ್ಕೆ ಲೋಕೋಮೋಟಿವ್ಸ್ ಇಲ್ಲ, ಬೇರೆ ನಾರ್ಮಲ್ ಬೋಗಿಗಳು ಅಷ್ಟೇ. ಮತ್ತು ಇಲ್ಲಿ ECRದು ಏನಿದು ಪರ್ಸನ್ ವಿತ್ ಡಿಸಬಿಲಿಟೀಸ್ ಎಲ್ಲ ಇಲ್ಲಿ ಹಾಲ್ಟ್ ಮಾಡಿದ್ದಾರೆ ಅಷ್ಟೇ. ಹಿಂಗೆ ಬಂದು ಸ್ಪೇರ್ ರ್ಯಾಕ್ಸ್ ಎಲ್ಲ ಬಂದು ಹಿಂಗೆ ನಿಲ್ಲಿಸ್ಬಿಡ್ತಾರೆ ಒಂದೊಂದು ರೈಲ್ವೆ ಸ್ಟೇಷನಲ್ಲಿ. ಮತ್ತು ಇಲ್ಲಿ ನಿಮಗೆ 2 ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಅಲ್ಲೊಂದು ಹೊಸ ಪ್ಲ್ಯಾಟ್ಫಾರ್ಮ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಈ ರೈಲ್ವೆ ಸ್ಟೇಷನ್ ಲ್ಯಾಂಡ್ಸ್ಕೇಪು ಸಕ್ಕತ್ತಾಗಿದೆ ಆ್ಯಕ್ಚುಲಿ ನೋಡಿ, ಬ್ಯೂಟಿಫುಲ್ ತುಂಬ ಸಕ್ಕತ್ತಾಗಿದೆ. ಗಿಣಿಗೇರಿಯಿಂದ ಸಿನ್ನೂರ್ವರೆಗೂ ನಾನು ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಕವರ್ ಮಾಡ್ಕೊಂಡು ಹೋಗ್ತೀನಿ, ಯಾಕಂದರೆ ಈ ಲೈನಲ್ಲೆಲ್ಲ ಬರೋದು ತುಂಬ ಕಡಿಮೆ. ಮತ್ತು ಈ ಲೈನಲ್ಲಿ ಬಂದು ಆ ರೈಲ್ವೆ ಸ್ಟೇಷನ್ ತೋರಿಸಿಲ್ಲ ಅಂದರೆ ನನಗೆ ಇಷ್ಟ ಆಗೋಲ್ಲ. ಆ ರೈಲ್ವೆ ಸ್ಟೇಷನ್ ತೋರಿಸಿದ್ರೆ ಆ ಊರವ್ರು ಯಾರಾದರೂ ಒಬ್ಬರಾದರೂ ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಮ್ಯಾಕ್ಸಿಮಮ್ ರೈಲ್ವೆ ಸ್ಟೇಷನ್ ಕವರ್ ಮಾಡ್ತೀನಿ, ಎಲ್ಲ ಜರ್ನೀಸಲ್ಲಿ ಆ್ಯಕ್ಚುಲಿ. ಗುಂತಕಲ್ ಹುಬ್ಬಳ್ಳಿ ಮೇನ್ ಲೈನಲ್ಲಿ ಜಾಸ್ತಿ ತೋರಿಸಿಲ್ಲ, ಯಾಕಂದರೆ ಅದನ್ನು ನಾವು ನಾರ್ಮಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ, ನಿಮ್ಗೆ ಯಾವಾಗಾದರೂ ತೋರಿಸ್ಬೋದು. ಬಟ್ ಇಂಥದ್ದು ಲೈನಲ್ಲೆಲ್ಲ ತುಂಬ ಕಡಿಮೆ ಟ್ರಾವೆಲ್ ಮಾಡೋದು. ಸೊ ಇದರಲ್ಲಿ ಎಲ್ಲ ರೈಲ್ವೆ ಸ್ಟೇಷನ್ ತೋರಿಸ್ಲೇಬೇಕಾಗತ್ತಿದ್ರು. ಗುರು, ಇದು ಯಶವಂತಪುರ ಸಿನ್ನೂರು ಗಾಡಿ ತಲುಪಿದೆ ಗಂಗಾವತಿ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 9:33 AM, 2 ನಿಮಿಷ ಸ್ಟಾಪ್ ಸಿಗುತ್ತೆ. 9:35 ಹೊರಡುವ ಟೈಮಿಂಗು. ನಾವು ಅಪ್ರಾಕ್ಸಿಮೇಟ್ಲಿ 13 minutes ಡಿಲೇ ಬಂದಿದ್ದೀವಿ. ನನ್ನ ಪ್ರಕಾರ ಈ ರೈಲ್ವೆ ಸ್ಟೇಷನ್ ಇಸ್ ದ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಫಾರ್ ಅಂಜನಾದ್ರಿ ಬೆಟ್ಟಗೆ ಹೋಗೋಕ್ಕೆ, ಅಂದರೆ ಹನುಮಾನ್ ಜನ್ಮಭೂಮಿಗೆ ಹೋಗೋಕ್ಕೆ. ಬಟ್ ನೀವೇನಾದರೂ ಈ ಟ್ರೈನಲ್ಲಿ ಬಂದರೆ ಹೊಸಪೇಟೆಯಲ್ಲಿ ಇಳ್ಕೊಂಬಿಟ್ಟು ನೀವು ಬಸ್ಸಲ್ಲಿ ಹೋದರೆ ಬೇಗ ತಲುಪ್ತೀರಾ. ಗಂಗಾವತಿಗೆ ಬಂದು ಇಲ್ಲಿಂದ ಆಟೋ ಹಿಡ್ಕೊಂಬಿಟ್ಟು ಹೋಗೋದು ಅಂಜನಾದ್ರಿಗೆ ಲೇಟ್ ಆಗುತ್ತೆ, ಯಾಕಂದರೆ ನಾವು 7:30 ಅಂದ್ಕೊಂಬಿಟ್ಟು ನಾವು ಬಿಡ್ತೀವಿ ಹೊಸಪೇಟೆ. 8:30 9:30 ಆಲ್ಮೋಸ್ಟ್, ಅಂದರೆ 2 hour ಟ್ರೈನಲ್ಲಿ ನೀವು ಬರ್ತೀರಾ, ಅದಾದ್ಮೇಲೆ ತಿರ್ಗಾ ಹೋಗ್ತೀರಾ. ಸೊ ಟೈಮ್ ಆಗುತ್ತೆ. ಸೊ ನೀವು ಹೊಸಪೇಟೆಯಿಂದನೇ ಬೇಕಂದರೆ ಅಂಜನಾದ್ರಿ ಬೆಟ್ಟಗೆ ಹೋಗ್ಬೋದು, ಅಂದರೆ ಹನುಮಾನ್ ಜನ್ಮಭೂಮಿಗೆ ಹೋಗ್ಬೋದು. ಆ ವಿಡಿಯೋ ಬೇಕಂದರೆ ಹೆಂಗೆ ಬೆಂಗಳೂರಿಂದ ಹನುಮಾನ್ ಜನ್ಮಭೂಮಿಗೆ ಹೋಗ್ಬೇಕಂತ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟಲ್ಲಿ ತಿಳಿಸಿ, ಬೇಕಂದರೆ ವಿಡಿಯೋ ಕಮೆಂಟ್ಸ್ ಜಾಸ್ತಿ ಬಂದರೆ ವಿಡಿಯೋ ಮಾಡೋಣ. ಗಂಗಾವತಿ ರೈಲ್ವೆ ಸ್ಟೇಷನಲ್ಲಿ ನೀವು ನೋಡೋಕೆ ಹೋದರೆ ಸುಮಾರು ಎಂಟಿ ರೇಕ್ಗಳು ನಿಂತ್ಕೊಂಡಿದೆ. ಅದು LHB ಯಾವುದಂತ ನಾನು ಓದೋಕ್ಕಾಗಲಿಲ್ಲ. ಇದು SS ಹುಬ್ಬಳ್ಳಿಯಿಂದ ಗಾಜಿಪುರ್ ಸಿಟಿಗೆ ಹೋಗುವ ಸ್ಪೆಷಲ್ ಟ್ರೈನ್ ಇದು. ಮತ್ತು ಮುಂದೆ ನಾರ್ಮಲಿ ಪಾರ್ಸಲ್ ವ್ಯಾನು ಅದೆಲ್ಲ ಎಂಟಿ ರೇಕ್ಸ್. ಈ ಲೈನಲ್ಲಿ ಆ್ಯಕ್ಚುಲಿ ನಾನು ಸುಮಾರು ನೋಡ್ತಿದ್ದೀನಿ, ಪ್ರತಿಯೊಂದು ರೈಲ್ವೆ ಸ್ಟೇಷನಲ್ಲಿ ಪಾರ್ಸಲ್ ವ್ಯಾನು ಮತ್ತು ಮೊಬಿಲಿಟಿ ವ್ಯಾನ್ ಅದೆಲ್ಲ ಸುಮಾರು ನೋಡ್ತಿದ್ದೀನಿ. ಮತ್ತು ಪರ್ಸನ್ ವಿತ್ ಡಿಸಬಿಲಿಟೀಸು ಬೋಗಿ ಎಲ್ಲ ಸುಮಾರು ಇದೆ ಆ್ಯಕ್ಚುಲಿ ಈ ರೂಟಲ್ಲಿ. ಹಿಂಗೆ ಪಾರ್ಕ್
ಈ ಥರ್ಡ್ ಎ ಸಿ ಬೋಗಿ ನೋಡ್ತಿದ್ದೀರಲ್ಲ, ಸಾರಿ ಫಸ್ಟ್ ಎ ಸಿ ಬೋಗಿ ಇತ್ತಲ್ಲ, ಇದೆಲ್ಲ ಐ ಗೆಸ್ ಹುಬ್ಬಳ್ಳಿಯಿಂದ ದಾದರ್ಗೆ ಮತ್ತು ಹುಬ್ಬಳ್ಳಿಯಿಂದ ಹೈದ್ರಾಬಾದ್ಗೆ ಹೋಗ್ತಿತ್ತಲ್ಲ ಟ್ರೈನು ICF. ಅದು ಗೆಸ್ ಏನು ಅಲ್ಲಿ ಬೋರ್ಡ್ ಆ್ಯಕ್ಚುಲಿ ಫಸ್ಟ್ ಎ ಸಿಯಲ್ಲಿ ಹಾಕಿದ್ರು. ಸ್ವಲ್ಪ ಎಕ್ಸೈಟೆಡ್ ಆಗಿಬಿಟ್ಟೆ ನೋಡಿ ಇದು, ಯಾಕಂದರೆ ಹುಬ್ಬಳ್ಳಿಯಿಂದ ದಾದರ್ಗೆ ನಾನು ಹೋಗಿದ್ದೆ ಇದೆ ಟ್ರೈನಲ್ಲಿ ICFಲ್ಲಿ. ಸ್ಲೀಪರ್ ಜರ್ನಿ ಅದೂ ಇದ್ದಿದ್ದು, ಇದು ಇವಾಗ ಸ್ಲೀಪರ್ ಜರ್ನಿ. ನಿಮಗೆ ಕರ್ನಾಟಕದಲ್ಲಿ ತುಂಬ ಕಡಿಮೆ ಪ್ಯೂರ್ ಡೀಸೆಲ್ ಸೆಕ್ಷನ್ ರೂಟ್ ಸಿಗುತ್ತೆ ಗುರು. ಗಿಣಿಗೇರಿಯಿಂದ ಸಿನ್ನೂರ್ವರೆಗೂ ಅದೊಂದು ರೂಟು. ಸೊ ನೀವೇನಾದರೂ ಎಂಜಾಯ್ ಮಾಡಬೇಕಂದ್ರೆ, ನೀವೇನಾದರೂ ರೈಲ್ ಫ್ಯಾನ್ಸು ಎಲ್ಲ ಇದ್ದರೆ ಗಿಣಿಗೇರಿಯಿಂದ ಸಿನ್ನೂರ್ವರೆಗೂ ಈ ಟ್ರೈನ್ ಹಿಡ್ಕೊಂಡು ಹೋಗೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸಖತ್ ಎಕ್ಸ್ಪೀರಿಯೆನ್ಸ್ ಬರುತ್ತೆ. ಆ EMDಯಿಂದ ಫುಲ್ಲು ಇದು ಬರೋದು, ಹೊಗೆ ಬರೋದೆಲ್ಲ ಸಕ್ಕದಾಗಿ ಅನ್ಸುತ್ತೆ. ನನಗಂತೂ ಸಕ್ಕದಾಗಿ ಅನಿಸ್ತು. ಆ ಕರ್ವ್ ಹತ್ರ ಡೌನ್ ಇಲ್ಲತ್ತಂತ ಆಕ್ಸಿಲರೇಷನ್ ಇದ್ದಿಲ್ಲ. ಸೊ ರಿಟರ್ನಲ್ಲಿ ಏನಾದರೂ ಬರುವಾಗ ನೀವೇನಾದರೂ ಬಂದರೆ ಆವಾಗ ಎಕ್ಸಿಲರೇಷನ್ ಕೊಡ್ತಾರಲ್ಲ, ಹೊಗೆ ಬರೋದಲ್ಲ, ಸಕ್ಕತ್ ನಿಮಗಂತೂ ಸಕ್ಕದಾಗಿ ಅನ್ಸುತ್ತೆ ಆ್ಯಕ್ಚುಲಿ. ಇದು ಶ್ರೀರಾಮ್ ನಗರ ಹಾಲ್ಟಿಗೆ ತಲುಪಿದ್ದೀವಿ. ಬರುವ ಟೈಮಿಂಗು 9:47, 1 ಮಿನಿಟ್ ಸ್ಟಾಪ್ ಅಷ್ಟೇ. ನಾವು ಬಂದಿದ್ದೀವಿ 12 ಮಿನಿಟ್ಸ್ ಡಿಲೇ. ಮತ್ತು ಈ ರೈಲ್ವೆ ಸ್ಟೇಷನ್ ನೋಡಿ ಗುರು, ಏನು ಸಕ್ಕತ್ತಾಗಿ ಮರ ಎಲ್ಲ ಹಾಕಿದ್ದಾರೆ, ಸಕ್ಕತ್ತು ಫಾರ್ಮಿಂಗ್ ಲ್ಯಾಂಡು, ಸಕ್ಕತ್ ಗುರು. ನನಗಂತೂ ಹೆವಿ ಇಷ್ಟ ಈ ರೂಟಲ್ಲಿ ಟ್ರಾವೆಲ್ ಮಾಡೋದಂತೂ. ಇದು ನಮ್ಮ ಟ್ರೈನ್ ಸಿದ್ದಾಪುರ ರೈಲ್ವೆ ಸ್ಟೇಷನ್ಗೆ ತಲುಪಿದೆ. ಬರುವ ಟೈಮಿಂಗು 9:55 AM, 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು 10 ನಿಮಿಷ ಡಿಲೇ ಬಂದಿದ್ದೀವಿ. ನಿಮಗೆ ಬೋರ್ಡಲ್ಲಿ ಹೆಸರು ಕಾಣಿಸ್ತಿಲ್ಲ ಅಲ್ವಾ? ಯಾಕಂದರೆ ಐ ಗೆಸ್ ಮೊದಲು ಸಿದ್ದಾಪುರ ಗ್ರಾಮ ಅಂತ ಇತ್ತು. ಸೊ ಇವಾಗ ಬರೀ ಸಿದ್ದಾಪುರ ಅಂತ ರೈಲ್ವೆ ಸ್ಟೇಷನ್ ಮಾಡ್ತಿದ್ದಾರೆ. ಸೊ ಇನ್ನೂ ಪೇಂಟಿಂಗ್ ಮಾಡಿಲ್ಲ ಅನಿಸ್ತಿದೆ. ಬಟ್ ಈ ರೈಲ್ವೆ ಸ್ಟೇಷನ್ಸ್ ಎಲ್ಲ ನೋಡಿ ಏನು ಸುಂದರವಾಗಿದೆ. ಈ ಸುಂದರವಾದ ರೈಲ್ವೆ ಸ್ಟೇಷನಲ್ಲಿ ಬೆಂಚಸ್ ಎಲ್ಲ ಅಲ್ಲಿ ಮುಂದೆ ನೋಡಿದೆ, 2 ಬೆಂಚಸ್ಸು ಹೊಡೆದಾಕಿದ್ದಾರೆ ಆ್ಯಕ್ಚುಲಿ. ಏನು ಹೇಳೋದು, ಅದು ಹೆಂಗೆ ಹೊಡೆದೆ ಅಂತ ನನಗೂ ಐಡಿಯಾ ಇಲ್ಲ. ಈ ಲೈನಲ್ಲಿ ಗಿಣಿಗೇರಿ ಸಿನ್ನೂರು ಲೈನಲ್ಲಿ ನಾನು ಸಿದ್ದಾಪುರ ರೈಲ್ವೆ ಸ್ಟೇಷನಲ್ಲೇ ಮ್ಯಾಕ್ಸಿಮಮ್ ಜನನ ಇಳಿಯೋದು ನೋಡಿದೆ. ಇಲ್ಲಿ ಸುಮಾರು ಜನ ಇಳಿದಿದ್ದಾರೆ ಆ್ಯಕ್ಚುಲಿ ಇಲ್ಲಿ. ಗುರು, ಇದು ನಾವು ತಲುಪಿದ್ದೀವಿ ಕಾರಟಗಿ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 10:13 AM, 2 ನಿಮಿಷ ಸ್ಟಾಪ್ ನಿಮ್ಗೆ ಸಿಗುತ್ತೆ. ನಾವು ಬಂದಿದ್ದೀವಿ ಅಪ್ರಾಕ್ಸಿಮೇಟ್ಲಿ 4 ಮಿನಿಟ್ಸ್ ಡಿಲೇ. ಮತ್ತು ಮೊದಲು ಸಿನ್ನೂರು ಎಕ್ಸ್ಟೆಂಡ್ ಆಗೋವರೆಗೂ ಈ ಟ್ರೈನು ಇಲ್ಲೇ ಲಾಸ್ಟ್ ಸರ್ವ್ ಮಾಡ್ತಿತ್ತು. ಕಾರಟಗಿ ರೈಲ್ವೆ ಸ್ಟೇಷನಲ್ಲೂ ಸುಮಾರು ಜನ ಇಲ್ಲಿದ್ದಾರೆ. ಮೊದಲು ಕಾರಟಗಿ ಆದಮೇಲೆ ಡೈರೆಕ್ಟ್ ಸಿನ್ನೂರು ಇರ್ತಿತ್ತು. ಐ ಗೆಸ್ ಮಧ್ಯದಲ್ಲಿ ಇವಾಗ ಒಂದು ರೈಲ್ವೆ ಸ್ಟೇಷನ್ ಆ್ಯಡ್ ಆಗಿದೆ. ಯಾವುದಂತ ಅದು ನಾನು ಮುಂದೆ ತೋರಿಸ್ತೀನಿ. ಇಲ್ಲಿ ಕಾರಟಗಿಯಲ್ಲಿ ನೀವು ನೋಡ್ಬೋದು SSS ಹುಬ್ಬಳ್ಳಿಯಿಂದ ಮುಜಫರ್ಪುರ್ ಲೀಚಿ. ಅದು ಮುಜಫರ್ಪುರ್ ಲೀಚಿಗೆ ತುಂಬ ಫೇಮಸ್ಸು ಬಿಹಾರಲ್ಲಿ. ಸೊ ಅಲ್ಲಿಗೆ ಹೋಗುವ ಟ್ರೈನ್ ಇಲ್ಲಿದೆ. ಹಾಗೆ ಸ್ಪೆಷಲ್ ಗಾಡಿ ಇದು. ಸೊ ಇಲ್ಲಿ ಪಾರ್ಕ್ ಮಾಡಿ ಬಿಟ್ಟಿದ್ದಾರೆ. ಮುಜಫರ್ಪುರ್ಗೆ ಲೀಚಿ.
ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಗೋರೆಬಾಲ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಗೆ 9:25 AM, 1 ನಿಮಿಷ ಸ್ಟಾಪ್ ಸಿಗುತ್ತೆ ಅಷ್ಟೇ. ನಾವು ಬಂದಿದ್ದೀವಿ 8 ಮಿನಿಟ್ಸ್ ಡಿಲೇ. ಮಾತಾಡೋಕೆ ಹೋದರೆ ಇನಾಗ್ರೇಷನ್ ಟೈಮಲ್ಲಿ ಈ ರೈಲ್ವೆ ಸ್ಟೇಷನ್ ಐ ಗೆಸ್ ಅಂಡರ್ ಕನ್ಸ್ಟ್ರಕ್ಷನ್ನೂ ಇದ್ದಿಲ್ಲ. ನಾನು ಲಾಸ್ಟ್ ಟೈಮ್ ನಾನು ಮೇ ಬಿ ರಾಂಗ್ ಇರ್ಬೋದು, ಐ ಗೆಸ್ ಇದ್ದಿಲ್ಲ. ಮತ್ತು ಲಾಸ್ಟ್ ಟೈಮ್ ನಾನು ICF ಜರ್ನಿ ಮಾಡುವಾಗ ಈ ರೈಲ್ವೆ ಸ್ಟೇಷನ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಇವತ್ತು LHB ಜರ್ನಿ ಮಾಡ್ತೀನಿ. ಈ ರೈಲ್ವೆ ಸ್ಟೇಷನ್ ಕಮಿಷನ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಒಂದು ಸ್ವಲ್ಪ ಜನ ನಿಲ್ಕೊಂಡಿದ್ದಾರೆ. ಇದು ನಾವು ಆಲ್ಮೋಸ್ಟ್ ಸಿಂಧೂರಿಗೆ ತಲುಪಿದ್ದೀವಿ. ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರಿ ಹಿಡಿದಿದ್ದೀವಿ. ಇಲ್ಲಿ ನೋಡಿ, ಇದೆಲ್ಲ ನೋಡಿ ನನ್ನ ಊರು ಜ್ಞಾಪನ ಬಂದ್ಬಿಡೋದು ಗುರು. ಆ್ಯಕ್ಚುಲಿ ಈ ರೂಟ್ ಸಿಂಧೂರು ರೂಟಲ್ಲಿ ಟ್ರಾವೆಲ್ ಮಾಡಿದೆ ನಾನು ಫುಲ್ ನನ್ನ ಊರೇ ಜ್ಞಾಪನ ಬರೋದು. ಸಿಂಧನೂರು ಇದು ನಮ್ಮ 16545 ಯಶವಂತಪುರ ಸಿಂಧನೂರು ಗಾಡಿ ಸದ್ಯಕ್ಕೆ ತಲುಪಿದೆ. ತಾನಿನ ಡೆಸ್ಟಿನೇಷನ್ ಸ್ಟಾಪ್ ಸಿಂಧನೂರು ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 10:55 AM. ನಾವು 10:50 AM ಬಂದಿದ್ದೀವಿ, 5 ನಿಮಿಷ ಬಿಫೋರ್. ಇಲ್ಲೇ ಇವಾಗ ಎಂಡ್ ಆಗುತ್ತೆ ಈ ಟ್ರೈನು. ಬಟ್ ನಾನು ವೀಡಿಯೋ ಏನು ಮಾಡೋಕ್ಕಿಂತ ಮುಂಚೆ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ತೋರಿಸ್ಬೇಕು ಎಲ್ಲ ಕೋಚ್ದು. ಸೊ ಎಲ್ಲರೂ ಇಳ್ಕೊಂಬಿಡ್ರಿ, ಆಮೇಲೆ ನಿಮಗೆ ನಾನು ಫುಲ್ಲು ಎಂಡ್ ಟು ಎಂಡ್ ತೋರಿಸ್ತೀನಿ. ಇವಾಗ ನೀವು ಯಶವಂತಪುರದಿಂದ ಸಿಂಧೂರು ಸೈಡಿಗೆ ಬಂದರೆ ಆ ಕೋಚ್ ಕಾಂಪೋಸಿಷನ್ ಹೆಂಗಿರುತ್ತೆ ಅದನ್ನ ನಿಮ್ಗೆ ತೋರ್ಸೋಕೆ ಹೋಗ್ತೀನಿ. ನಿಮಗೆ ಒಂದು ಜನರೇಟರ್ ಕಾರ್ ಸ್ಟಾರ್ಟಿಂಗಲ್ಲಿ ಸಿಗ್ಬಿಡುತ್ತೆ. 26 ಇಯರ್ ಮ್ಯಾನುಫ್ಯಾಕ್ಚರ್ಡು. ಪಕ್ಕದಲ್ಲಿ ನಿಮಗೆ ಜನರಲ್ ಸಿಗುತ್ತೆ, 3 ಜನರಲ್ ಸಿಗುತ್ತೆ. 3 ಜನರಲಲ್ಲಿ ನಿಮಗೆ ಫಸ್ಟ್ ಜನರಲ್ ಬಂದು 2019 ಇಯರ್ ಮ್ಯಾನುಫ್ಯಾಕ್ಚರ್. ನಾನು ಟ್ರಾವೆಲ್ ಮಾಡಿರೋ ಕೋಚ್ ಇದು ರೇಕಲ್ಲಿ ಫಸ್ಟ್ ಬಂದು 2019 ಇಯರ್ ಮ್ಯಾನುಫ್ಯಾಕ್ಚರ್ಡು. ನೆಕ್ಸ್ಟು 2 ಬಂದು ನಿಮಗೆ 2026 ಇಯರ್ ಮ್ಯಾನುಫ್ಯಾಕ್ಚರ್ಡ್ ಸಿಗುತ್ತೆ. ಅದಾದಮೇಲೆ ನಿಮ್ಮದು ಸ್ಲೀಪರ್ ಸ್ಟಾರ್ಟ್ ಆಗುತ್ತೆ. ಸ್ಲೀಪರ್ ನಾನು ನಿಮಗೆ ತೋರಿಸ್ತೀನಿ ಮುಂದೆ. ಜನರಲ್ ಪಕ್ಕದಲ್ಲಿ ನಿಮಗೆ S1 ಸಿಗುತ್ತೆ. S1 ಬಂದು 2024 ಇಯರ್ ಮ್ಯಾನುಫ್ಯಾಕ್ಚರ್ಡ್ LHB ಕೋಚು. ನಾನು ಟ್ರಾವೆಲ್ ಮಾಡಿರೋ ಕೋಚ್ ಇದು. S2 ICFನ LHBಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ನಿಮ್ಗೆ ಹೆಂಗೆ ಗೊತ್ತಾ, ನೀವು ಕಿಟಕಿ ಡಿಸೈನ್ ನೋಡ್ಬೋದು. ಈ ಕಡೆ ಪ್ಯಾಟ್ರನ್ ಇದೆ, ಈ ಕಿಟಕಿ ಡಿಸೈನ್ ಓಲ್ಡ್ ಪ್ಯಾಟ್ರನ್ ಇದೆ. ಸೊ ಇದನ್ನು ICF ಬೋಗಿನ LHB ಕನ್ವರ್ಟ್ ಮಾಡಿರೋ ಬೋಗಿ ಅಂತ ಹೇಳ್ತಾರೆ ಇದನ್ನು. ಸೊ ಇದು S2. ಇದು ಮ್ಯಾನುಫ್ಯಾಕ್ಚರಿಂಗ್ ಇಯರ್ ನೀವು ನೋಡ್ಬೋದು 2017 ಇಯರ್ ಮ್ಯಾನುಫ್ಯಾಕ್ಚರ್ಡ್ ಗುರು. S2 ಬನ್ನಿ ಮುಂದೆ ಹೋಗೋಣ. ನಮ್ಮದು S3 ಬಂದು 2023 ಇಯರ್ ಮ್ಯಾನುಫ್ಯಾಕ್ಚರ್ಡು. ಮತ್ತು S4 ಬಂದು 2019 ಇಯರ್ ಮ್ಯಾನುಫ್ಯಾಕ್ಚರ್ಡು. ನಿಮಗೆ S5 2024 ಇಯರ್ ಮ್ಯಾನುಫ್ಯಾಕ್ಚರ್ಡ್ ಸಿಗುತ್ತೆ. S6 ಬಂದು 2018 ಇಯರ್ ಮ್ಯಾನುಫ್ಯಾಕ್ಚರ್ಡ್ ಸಿಗುತ್ತೆ. S7 ನಾನು ನೋಡ್ತಿದ್ದೀನಿ, ಅದು ಬಂದು ICF ಕೋಚ್ನ LHBಗೆ ಅಪ್ಗ್ರೇಡ್ ಮಾಡಿರೋ ಕೋಚ್. ಅದು ಮ್ಯಾನುಫ್ಯಾಕ್ಚರಿಂಗ್ ಇಯರು ಅದು 2017 ಗುರು. S7 ಕೂಡ ಏನಕ್ಕೆ ಹಿಂಗೆ ಮಾಡ್ತವ್ರೆ ಅಂತ ಗೊತ್ತಿಲ್ಲ ನೋಡಿ, 70 ಅಂತ ಹಾಕಿದ್ದಾರಲ್ಲ. ಸೊ 2017 ಇಯರ್ ಮ್ಯಾನುಫ್ಯಾಕ್ಚರ್ಡ್. ವಿಜಯಪುರ, ಯಶವಂತಪುರ ಸಿಂಧೂರು, ಯಶವಂತಪುರ ಹಿಂದೂಪುರ. ಸೊ ಕೋಚ್ ಕಾಂಪಿಟೇಷನ್ ಜನರೇಟರ್ ಕಾರ್ ನಿಮ್ಗೆ ಹಿಂದೆ ತೋರಿಸಿದೆ. ಅದಾದಮೇಲೆ 3 ಜನರಲ್ ಕೋಚ್ ಸಿಗುತ್ತೆ. 7 ನಿಮಗೆ ಸ್ಲೀಪರ್ ಕೋಚ್ ಸಿಗುತ್ತೆ. ಸ್ಲೀಪರ್ ಕೋಚ್ ಆದಮೇಲೆ ನಿಮಗೆ 2 ಬಂದು ಥರ್ಡ್ AC ಕೋಚ್ ಸಿಗುತ್ತೆ. ಆ ಥರ್ಡ್ AC ಕೋಚ್ ನಿಮ್ಗೆ ಮಾತಾಡೋಕೆ ಹೋದರೆ ಒಂದು ಕೋಚ್ ಬಂದು B1 ಬಂದು 2011 ಇಯರ್ ಮ್ಯಾನುಫ್ಯಾಕ್ಚರ್ಡು. B2 ಬಂದು 2014 ಇಯರ್ ಮ್ಯಾನುಫ್ಯಾಕ್ಚರ್ಡು. ಸೊ ನಿಮಗೆ 2 ಥರ್ಡ್ AC ಕ್ಲಾಸಸ್ ಸಿಗುತ್ತೆ. ಅದಾದಮೇಲೆ ತಿರ್ಗಾ ಜನರಲ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟಲ್ಲಿ ನಿಮಗೆ 4 ಜನರಲ್ ಕೋಚಸ್ ಸಿಗುತ್ತೆ. ಸೊ 4 ಜನರಲ್ ಕೋಚಸ್ ಬಂದು 2026 ಇಯರ್ ಮ್ಯಾನುಫ್ಯಾಕ್ಚರ್ಡು. ಅಷ್ಟಲ್ಲಿ ನಿಮ್ಗೊಂದು SLR ಸಿಗುತ್ತೆ. ಅದರಲ್ಲಿ ನಿಮಗೆ ಮಹಿಳೆಗೆ ಒಂದು ಸ್ವಲ್ಪ ಸ್ಪೇಸ್ ಇರುತ್ತೆ, ಲೇಡೀಸ್ಗೆ. ಅದಾದಮೇಲೆ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅವ್ರಿಗೆ ಒಂದು ಸಪ್ರೇಟ್ ಸೆಕ್ಷನ್ ಇರುತ್ತೆ. ಸೊ ಅವರು ಇದನ್ನು ಯೂಸ್ ಮಾಡ್ಬೋದು. ಇದೇ ನಮ್ಮ ಟ್ರೈನ್ ಕೋಚ್ ಕಾಂಪಿಟೇಷನ್. ಸೊ ನಾನು ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತೋರಿಸಿದೆ. 7 ನಿಮಗೆ ಜನರಲ್ ಕ್ಲಾಸ್ ಸಿಗುತ್ತೆ, 7 ನಿಮಗೆ ಸ್ಲೀಪರ್ ಕ್ಲಾಸ್ ಸಿಗುತ್ತೆ, 2 ನಿಮಗೆ ಥರ್ಡ್ AC ಸಿಗುತ್ತೆ. ಈ ಲೈನು ಮುಂದೆ ಹೋಗಿ ಕನೆಕ್ಟ್ ಆಗುತ್ತೆ ರಾಯಚೂರಿಗೆ. ಕನ್ಸ್ಟ್ರಕ್ಷನ್ ಇನ್ ಪ್ರೋಗ್ರೆಸ್ ಇದೆ. ಯಾವಾಗ ಫುಲ್ ಓಪನ್ ಆಗುತ್ತೆ ತಿರ್ಗಾ ನಾನು ಜರ್ನಿ ನಿಮಗೋಸ್ಕರ ತೊಗೊಂಬರ್ತೀನಿ. ಗುರು, ವೀಡಿಯೋ ಎಂಡ್ ಮಾಡೋಕ್ಕಿಂತ ಮೊದಲು
ನಮಗೆ ನಮ್ಮ ಸಬ್ಸ್ಕ್ರೈಬರು ನಮ್ಮ ಫಾಲೋವರ್ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರು ನೀವು ಕನ್ಸಿಡರ್ ಮಾಡ್ಕೊಬೋದು. ಅವ್ರು ಬಂದು ಮೀಟ್ ಮಾಡೋಕ್ಕೆ ಬಂದಿದ್ದಾರೆ. ಎಲ್ಲಿ? ಸಿನ್ನೂರು ರೈಲ್ವೆ ಸ್ಟೇಷನಲ್ಲಿ. ಸೊ ಇವ್ರು ನೋಡ್ಬೋದು ನೀವು. ಇವರು ಅಮ್ಮಗವರು, ಅವ್ರು ಅನಿಲ್ ಅವರು. ಬ್ರೋ ಹೆಂಗೆ ಅನಿಸ್ತಿದೆ? ವೀಡಿಯೋಸ್ ಎಲ್ಲ ಇಷ್ಟ ಆಗುತ್ತಾ? ಇಷ್ಟ ಆಗುತ್ತೆ ಅಣ್ಣ, ಎಲ್ಲ ವೀಡಿಯೋ ನೋಡಿದ್ದೀನಿ ನೀವು. ಎಲ್ಲ ವೀಡಿಯೋ ನೋಡ್ತೀರಾ? ಹಾಂ, ಮತ್ತು ರುದ್ರಾಬಾಯಿ ಜೊತೆ ನಾವೆಲ್ಲ ವೀಡಿಯೋಸ್ ಮಾಡ್ತೀವಿ. ಗ್ರೂಪ್ ವೀಡಿಯೋಸ್ ಇಷ್ಟ ಆಗುತ್ತಾ? ಗ್ರೂಪ್ ವೀಡಿಯೋಸ್ ತುಂಬ ಇಷ್ಟ ಆಗುತ್ತೆ ನನಗೆ. ತುಂಬ ಇಷ್ಟ ಆಗುತ್ತೆ. ಸೋಲೋ ಟ್ರಾವೆಲ್ಸ್ ಕೂಡ ನೋಡಿದ್ದೀನಿ, ಗ್ರೂಪ್ ವೀಡಿಯೋ ಕೂಡ ನೋಡಿದ್ದೀನಿ. ಹೌದಾ? ತುಂಬ ಒಳ್ಳೆಯದು. ಬ್ರೋ ನಿಮಗೆ ಅನಿಲ್ ಅವರೇ? ತುಂಬ ಇಷ್ಟ ಆಗುತ್ತೆ ಸರ್. ತುಂಬ ಇಷ್ಟ ಆಗುತ್ತೆ. ನೀವಿಬ್ರು ಸಿನ್ನೂರವರೇ? ಹಾಂ, ಸಿಂಧನೂರು. ಹಾಂ, ಸಿಂಧನೂರು. ಹೆಂಗೆ ಅನಿಸ್ತು ನಿಮಗೆ ಫಸ್ಟ್ ಟೈಮ್ ಸಿನ್ನೂರಿಗೆ ಟ್ರೈನ್ ಬಂತಲ್ಲ? ಹಾಗೆ ಎಷ್ಟು ವರ್ಷ? 1.5 ವರ್ಷನ? 2 ವರ್ಷ? 3 ವರ್ಷ ಆಗಿದೆ. 3 years ಆಯ್ತು ಈಗ. 3 years ಆಯ್ತಾ? ಸೊ ಹೆಂಗೆ ಅನಿಸುತ್ತೆ? ಹೆಂಗೆ ಅನಿಸ್ತಾ ಅವಾಗ? ಫಸ್ಟ್ ಟೈಮ್ ಬಂದಾಗ ನಮ್ಮೂರಲ್ಲಿ ಟ್ರೈನ್ ಇರಲಿಲ್ಲಲ್ಲ, ನಮಗೆ ಬೇರೆ ಊರಲ್ಲಿ ಟ್ರಾವೆಲ್ ಮಾಡೋಕೆ ಭಾಳ ಈಸಿ ಅನಿಸುತ್ತೆ. ಹಾಗೆ ಸ್ಟ್ರೆಸ್ ಕೂಡ ಆಗಲ್ಲ. ಜರ್ನಿ ಮಾಡೋಕ್ಕೆ ಭಾಳ ಸೂಪರ್ ಆಗಿರುತ್ತೆ. ಭಾಳ ಸೂಪರ್ ಅಲ್ವಾ? ಖುಷಿ ಆಗಿತ್ತು ಅಣ್ಣ ಫಸ್ಟ್ ಟೈಮ್ ಬಂದಾಗ. ಖುಷಿ ಆಯ್ತು. ಆ ಫೀಲಿಂಗ್ ಮಾತ್ರ ಒಂದು ನೆಕ್ಸ್ಟ್ ಲೆವೆಲ್ ಇರುತ್ತೆ ನಮ್ಮ ಯಾಕಂದರೆ ಆ ಫೀಲಿಂಗ್ ನನ್ನ ಜನರದು ಕುಷ್ಟಗಿ ಇಲ್ಲಿ ವೀಡಿಯೋ ಮಾಡಿದಾಗ ನೋಡಿದೆ. ಹೆವಿ ಇತ್ತು ಅವಾಗ. ತುಂಬ ಒಳ್ಳೇದು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಅನಿಲ್ ಅವರೇ. ಥ್ಯಾಂಕ್ ಯು ಅಮ್ಮಗವರೇ ಬಂದಿದ್ದಕ್ಕೆ. ಸೊ ಹಿಂಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ, ಯಾವ ಟ್ರೈನ್ ಜರ್ನಿ ಮಾಡ್ತೀನಿ. ಸೊ ನೀವು ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅವಾಗ ನೋಡಿ ಬೇಕಂದರೆ ಮೀಟ್ ಮಾಡಬೇಕಂದ್ರೆ ಬಂದು ನೀವು ಮೀಟ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಇಷ್ಟ ಆಗಿದ್ದರೆ ಅದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.